ಬಂದು ಬೆಂಗಳೂರು ಸ್ವಾತಂತ್ರ್ಯ ಪ್ರತಿಭಟನೆ ಹಮ್ಮಿಕೊಂಡಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ತಮ್ಮ ಸಮಸ್ಯೆ ಏನ್ ಬೇಡಿಕೆ ಸರ್? ನಮ್ಮ ಸಮಸ್ಯೆ ಇರೋದು ಏನಂದ್ರೆ, ಇವಾಗ ನಾವು SC ಸೇರ್ಪಡೆ ಮಾಡ್ಬೇಕಂತಂದು ಒಂದು ಪ್ರತಿಭಟನೆ ಮಾಡ್ಕೊಂಡಿದ್ವಿ. ಯಾಕಂತಂದ್ರೆ ನಾವು ಬಟ್ಟೆ, ಬ್ಲಡ್ ಆಗಿರ್ಲಿ, ಆಮೇಲೆ ಯೂರಿನ್ ಆಗಿರ್ಲಿ, ಲೆಟ್ರಿನ್ ಆಗಿರ್ಲಿ, ನಾವು ಕೈಲಿಂದಾನೆ ಸ್ವಚ್ಛ ಮಾಡೋದು. ನಮಗ SC ಪಟ್ಟಿಯಲ್ಲಿ ಸೇರ್ಸ್ಬೇಕಂತಂದು ಇದ್ರಿ. ಇವಾಗ ಯಾರ್ಯಾರು ಅರಕೆಲಿಂದ ಬೋಳಾರನ್ನ ಮೋಡಿ ಚಲಿಕೆಲಿಂದ ತೆಗಿಯಾರ ನೀವು SC ಸೇರ್ಪಡೆ ಮಾಡ್ರಿ. ನಾವು ಯಾವುದೇ ರೋಗ ಬರ್ಲಿ ನಾವೇ ಅದನ್ನ ಕ್ಲೀನ್ ಮಾಡೋದು ಹಾಸ್ಪಿಟಲ್ ಕೈಯಿಂದ. ನಮಗ ಬಹಳ ಜನಗಳಿಗೆ ರೋಗ ಬಂದಿದೆ, ಆದ್ರೂ ಬಿ ನಾವು ಕೆಲಸ ಬಿಡೋದಿಲ್ಲ. ಅದಕ್ಕೆ ನಮ್ಮನ್ನ SC ಸೇರ್ಪಡೆ ಮಾಡ್ಬೇಕಂತಂದು ಇದೊಂದು ಅನ್ನಪೂರ್ಣ ವರದಿ ಜಾರಿಗೆ ಆಗಬೇಕಂತಂದು ನಾವು ಇವತ್ತು ಬೆಂಗಳೂರಲ್ಲಿ 16ನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. 32 ಜಿಲ್ಲೆಯಿಂದ ಹಾಗೂ ಎಲ್ಲ ಕರ್ನಾಟಕ, ಆಂಧ್ರ, ತೆಲಂಗಾಣದಿಂದ ಬಂದಿರಿ. ನಮಗೆ ಆಲ್ರೆಡಿ 18 ರಾಜ್ಯಗಳಲ್ಲಿ SC ಸೇರ್ಪಡೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ SC ಸೇರ್ಪಡೆ ಆಗ್ಬೇಕಂತಂದು ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪ್ರತಿಭಟನೆ ಮೂಲಕ ಅವ್ರನ್ನ ಕೇಳ್ಕೊಳ್ತಿದ್ದೇವೆ. ಸರ್, ಹಿಂದಿನ ಸಲ ಪ್ರತಿಭಟನೆ ಹಮ್ಮಿಕೊಂಡಿದೆ. ಆಗ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದು, ಈಗ 2026ನೇ ಇಸ್ವಿನಲ್ಲೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದಾರೆ. ಭರವಸೆಯಾಗಿ ಅವರು ಅವಾಗ ನಮಗ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡ್ತಾರೆ ಅಂತ 2014 ಹೇಳಿದ್ರು ಸರ್. 2014 ಹೇಳಿದ್ರು. ಈ ಸತಿ ಇವಾಗ ಮಾನ್ಯ ಮುಖ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಬಂದು ಲೆಟರ್ ಓದಿದ್ದಾರೆ ನಮ್ಮ ಬೇಡಿಕೆಯನ್ನು. ಈಗಾದ್ರೂ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೇಕಂತಂದು ನಮ್ಮ ಮಡಿವಾಳ ಸಮಾಜದ ಎಲ್ಲಾ ಕುಲ ಬಾಂಧವರ ಕಡೆಯಿಂದ ನಾವು ಮುಖ್ಯಮಂತ್ರಿಗೆ ಕೇಳಿಕೊಳ್ಳುತ್ತಿದ್ದೇವೆ. ಇವತ್ತು ಇಷ್ಟು ತುಂಬಾ ಬಹಳ ಶ್ರಮ ಪಟ್ಟು ಪ್ರತಿಭಟನೆ ಹಮ್ಮಿಕೊಂಡಿದೆ. ಇದಕ್ಕೇನಾದ್ರು ಸಕಾರಾತ್ಮಕವಾಗಿ ಸ್ಪಂದನೆ ಸಿಗುತ್ತೆ ಅನ್ಕೊಂಡಿದ್ದೀರಾ? ಇದು ಸಿಗಬೇಕಂತಾನೆ ನಮ್ದು ಆಸೆ ಐತೆ. ಸಿಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ 31 ಜಿಲ್ಲೆಯ ವೇಳೆಯಲ್ಲಿ ನಾವು ಇದೇ ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತೀವಿ. ಇನ್ನು ಒಂದು 15 ದಿನ ಅಲ್ಲಿ ನಮ್ಗೆ ಇದಾಗಿಲ್ಲ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾರೆ, ಆಮೇಲೆ ಹೋರಾಟ ಬಿ ಮಾಡ್ತಾರೆ ಅಂತಂದು ಮುಖ್ಯಮಂತ್ರಿಗಳು ನಾವು ಮಧ್ಯಮ ಮುಖಾಂತರ ನಾವು ಇದು ಕೇಳ್ಕೊಂಬೇಕು. ಜಿ ವೆಂಕಟೇಶ್ ಮಡಿವಾಳ ಅಂತ, ರಾಯಚೂರು ಜಿಲ್ಲೆ ಯೂತ್ ಅಧ್ಯಕ್ಷ, ರಾಯಚೂರು. ನೀವೆಲ್ಲರೂ ಎದ್ದು ನಿಂತು ಜಿಂದಾಬಾದ್ ಅಂತ ಹೇಳ್ಬೇಕು. ಮಡಿವಾಳ ಸಮಾಜಕ್ಕೆ, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್, ಮಡಿವಾಳ ಸಮಾಜ ಜಿಂದಾಬಾದ್. ಮಾತುದೇವರಿಗೆ, ಸ್ವಾಮೀಜಿಯವರಿಗೆ ಬಂದಂತ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ. ಒಗ್ಗಟ್ಟು ನಮ್ಮ ಶಕ್ತಿ, ಒಗ್ಗಟ್ಟು ಮಡಿವಾಳರ ಶಕ್ತಿ. ನಾನು ಇನ್ನೊಮ್ಮೆ ಹೇಳ್ತೀನಿ, ಸಮಾಜದ ಗೌರವಕ್ಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂತ ಹೇಳ್ಬೇಕು. ಎಲ್ಲರೂ ಕೈ ಮೂಲತಃ ಕೋಲಾರದವ್ರು ನಾನು. ಕೋಲಾರದಿಂದ ಯಾರಾದ್ರೂ ಬಂದಿದ್ರೆ ಅಲ್ಲಿ ನಮ್ಮ ಹೋರಾಟದ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ಅಹಿಂದ ಹುಟ್ಟಿದ್ದು ಅಲ್ಲೇ, ಮಡಿವಾಳರ ಒಂದು ದೊಡ್ಡ ಸಮಸ್ಯೆ ಪರಿಹಾರ ಆಗಿದ್ದು ಅಲ್ಲ. ಮಡಿವಾಳರ ದೋಬಿಘಾಟನ್ನ ಅಲ್ಲಿರುವಂತಹ ಬಲಿಷ್ಠ ಜಾತಿಗಳು ಒತ್ತುವರಿ ಮಾಡ್ಕೊಂಡು, ನಾನು ಹೆಚ್ಚೊತ್ತು ಮಾತಾಡಲ್ಲ, ಕೇವಲ